ಪ್ರಧಾನಮಂತ್ರಿಗಳವರು 12 ವರ್ಷಗಳಾಯಿತು ಸುದೀರ್ಘವಾಗಿ ಅಧಿಕಾರ ವಹಿಸ್ಕೊಂಡು ನೆಹರು ಅವ್ರನ್ನ ಇದು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. 12 ವರ್ಷದಲ್ಲಿ ಇದುವರೆಗೂ ಪತ್ರಕರ್ತರ ಮುಂದೆ ಬಂದು ಫ್ರಂಟ್ ಆಫ್ ಮೀಡಿಯಾ ಪ್ರೆಸ್ ಮೀಟ್ ಆಗಲಿ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇಡೀ ಭಾರತ ದೇಶದಲ್ಲಿ ಮೋದಿಜಿಯವರು ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಹೆಂಗಂತ ಹೇಳಿದ್ರೆ, ಹಗಲು ರಾತ್ರಿ ಒಂದು ದಿವಸ ರಜೆ ಇಲ್ದಿರ ಕೆಲಸ ಮಾಡ್ತಾರೆ ದೇಶಕ್ಕೋಸ್ಕರ. ಅವರ ಒಂದೊಂದು ನಿಮಿಷ ಕೂಡ ತುಂಬ ಪ್ರೀಷಿಯಸ್ ಆಗಿ ದೇಶಕ್ಕಾಗಿ ಮುಡುಪಾಗಿ ಇಟ್ಟಿದ್ದಾರೆ. ಇವತ್ತು ಪತ್ರಕರ್ತರಿಗೆ ಏನಾದರೂ ಒಂದು ಸಂದೇಶ ಕೊಡಬೇಕಂತ ಹೇಳಿದ್ರೆ ಸಾಕಷ್ಟು ಡಿಬೇಟ್ಗಳಲ್ಲಿ ಕೂತಿದ್ದಾರೆ, ಸಾಕಷ್ಟು ಯುವಕರು ಮುಂದೆ ಬಂದು ಡಿಬೇಟ್ಗಳಲ್ಲಿ ಕೂತಿದ್ದಾರೆ, ಮಾತಾಡಿದ್ದಾರೆ. ಪತ್ರಕರ್ತರಿಗೆ ಒಂದು ಬೈಟ್ ಕೊಡ್ತಕ್ಕಂಥದ್ದು ನಮ್ಮಂಥವ್ರು ಸಾಕಷ್ಟು ನಮಗೆ ಸಮಯ ಇದೆ. ನಮ್ಮಂಥವ್ರಿಗೆ ಪ್ರಧಾನಮಂತ್ರಿಗಳು ದೇಶ ನೋಡಬೇಕು, ದೇಶಕ್ಕಾಗಿ ಸಂದೇಶ ಕೊಡಬೇಕಾದ್ರೆ ಒಂದು ಕರೆ ಕೊಟ್ಟು 8 ಗಂಟೆಗೆ ಒಂದು ಕರೆ ಕೊಡ್ತೀವಿ, 8 ಗಂಟೆಗೆ ಬಂದು ನಾನು ಮೀಡಿಯಾದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಒಂದು ಉದ್ದೇಶಪೂರ್ವಕವಾಗಿ ದೇಶಕ್ಕೋಸ್ಕರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆದರೆ ಪ್ರತಿಯೊಂದು ಮಾಧ್ಯಮರು ಇಂಡಿವಿಜುವಲ್ ಆಗಿ ಕೊಡ್ತಕ್ಕಂಥದ್ದು, ಅವ್ರು ಸಿಗ್ತಕ್ಕಂಥದ್ದು, ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ನೀವೇ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ದೇಶದಲ್ಲಿ ಕ್ವಶನ್ಗಳು ಕೋಟಿ ಇದೆ. ಅದಕ್ಕೆಲ್ಲ ಕ್ವಶನ್ ಒಂದು ಕೋಟಿಗೆ ಅವ್ರು ಒಂದೇ ಆನ್ಸರ್ ಕೊಡ್ತಕ್ಕಂಥ ಅವ್ರಿಗಿರ್ತಕ್ಕಂಥದ್ದು ಶಕ್ತಿ ಇದೆ. ವಿಶ್ವ ನಾಯಕರಾಗಿದ್ದಾರೆ. ಯಾವುದೇ ಕಾರಣಕ್ಕೆ ಅವ್ರನ್ನ ಅಲ್ಲಿಗೆಳೆದು ಮಾತಾಡ್ತಕ್ಕಂಥದ್ದು ಯಾರೇ ಆಗಲಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವರು ದೇಶಕ್ಕಾಗಿ ಅವರ ಏನು ಇವತ್ತು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ, ದೇಶಕ್ಕಾಗಿ ಅವರ ಜೀವನನ ಮುಡುಪಾಗಿಟ್ಕೊಂಡಿದ್ದಾರೆ. ದೇಶ ಒಳ್ಳೇದಾಗಬೇಕು ಅಂತ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಇದರಿಂದ ಇಡೀ ದೇಶ ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮ ಅವರು ಸರಿಯಿಲ್ಲ ಅನ್ನೋದಿದ್ರೆ ಅವ್ರನ್ನ ಸೋಲಿಸ್ತಾ ಇದ್ರು, ಗೆಲ್ಲಿಸ್ತಾ ಇರಲಿಲ್ಲ. ಅವ್ರ ಗೆಲುವೇ ಬಂದ್ಬಿಟ್ಟು ಕಾರ್ಯಕ್ರಮಗಳಿಗೆ ಒಂದು ದೀಪಸ್ತಂಭ. ಪ್ರಧಾನಮಂತ್ರಿಗಳವರು 12 ವರ್ಷಗಳಾಯಿತು ಸುದೀರ್ಘವಾಗಿ ಅಧಿಕಾರ ವಹಿಸ್ಕೊಂಡು ನೆಹರು ಅವ್ರನ್ನ ಇದು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. 12 ವರ್ಷದಲ್ಲಿ ಇದುವರೆಗೂ ಪತ್ರಕರ್ತರ ಮುಂದೆ ಬಂದು ಫ್ರಂಟ್ ಆಫ್ ಮೀಡಿಯಾ ಪ್ರೆಸ್ ಮೀಟ್ ಆಗಲಿ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇಡೀ ಭಾರತ ದೇಶದಲ್ಲಿ ಮೋದಿಜಿಯವರು ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಹೆಂಗಂತ ಹೇಳಿದ್ರೆ, ಹಗಲು ರಾತ್ರಿ ಒಂದು ದಿವಸ ರಜೆ ಇಲ್ದಿರ ಕೆಲಸ ಮಾಡ್ತಾರೆ ದೇಶಕ್ಕೋಸ್ಕರ. ಅವರ ಒಂದೊಂದು ನಿಮಿಷ ಕೂಡ ತುಂಬ ಪ್ರೀಷಿಯಸ್ ಆಗಿ ದೇಶಕ್ಕಾಗಿ ಮುಡುಪಾಗಿ ಇಟ್ಟಿದ್ದಾರೆ. ಇವತ್ತು ಪತ್ರಕರ್ತರಿಗೆ ಏನಾದರೂ ಒಂದು ಸಂದೇಶ ಕೊಡಬೇಕಂತ ಹೇಳಿದ್ರೆ ಸಾಕಷ್ಟು ಡಿಬೇಟ್ಗಳಲ್ಲಿ ಕೂತಿದ್ದಾರೆ, ಸಾಕಷ್ಟು ಯುವಕರು ಮುಂದೆ ಬಂದು ಡಿಬೇಟ್ಗಳಲ್ಲಿ ಕೂತಿದ್ದಾರೆ, ಮಾತಾಡಿದ್ದಾರೆ. ಪತ್ರಕರ್ತರಿಗೆ ಒಂದು ಬೈಟ್ ಕೊಡ್ತಕ್ಕಂಥದ್ದು ನಮ್ಮಂಥವ್ರು ಸಾಕಷ್ಟು ನಮಗೆ ಸಮಯ ಇದೆ. ನಮ್ಮಂಥವ್ರಿಗೆ ಪ್ರಧಾನಮಂತ್ರಿಗಳು ದೇಶ ನೋಡಬೇಕು, ದೇಶಕ್ಕಾಗಿ ಸಂದೇಶ ಕೊಡಬೇಕಾದ್ರೆ ಒಂದು ಕರೆ ಕೊಟ್ಟು 8 ಗಂಟೆಗೆ ಒಂದು ಕರೆ ಕೊಡ್ತೀವಿ, 8 ಗಂಟೆಗೆ ಬಂದು ನಾನು ಮೀಡಿಯಾದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಒಂದು ಉದ್ದೇಶಪೂರ್ವಕವಾಗಿ ದೇಶಕ್ಕೋಸ್ಕರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆದರೆ ಪ್ರತಿಯೊಂದು ಮಾಧ್ಯಮರು ಇಂಡಿವಿಜುವಲ್ ಆಗಿ ಕೊಡ್ತಕ್ಕಂಥದ್ದು, ಅವ್ರು ಸಿಗ್ತಕ್ಕಂಥದ್ದು, ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ನೀವೇ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ದೇಶದಲ್ಲಿ ಕ್ವಶನ್ಗಳು ಕೋಟಿ ಇದೆ. ಅದಕ್ಕೆಲ್ಲ ಕ್ವಶನ್ ಒಂದು ಕೋಟಿಗೆ ಅವ್ರು ಒಂದೇ ಆನ್ಸರ್ ಕೊಡ್ತಕ್ಕಂಥ ಅವ್ರಿಗಿರ್ತಕ್ಕಂಥದ್ದು ಶಕ್ತಿ ಇದೆ. ವಿಶ್ವ ನಾಯಕರಾಗಿದ್ದಾರೆ. ಯಾವುದೇ ಕಾರಣಕ್ಕೆ ಅವ್ರನ್ನ ಅಲ್ಲಿಗೆಳೆದು ಮಾತಾಡ್ತಕ್ಕಂಥದ್ದು ಯಾರೇ ಆಗಲಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವರು ದೇಶಕ್ಕಾಗಿ ಅವರ ಏನು ಇವತ್ತು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ, ದೇಶಕ್ಕಾಗಿ ಅವರ ಜೀವನನ ಮುಡುಪಾಗಿಟ್ಕೊಂಡಿದ್ದಾರೆ. ದೇಶ ಒಳ್ಳೇದಾಗಬೇಕು ಅಂತ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಇದರಿಂದ ಇಡೀ ದೇಶ ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮ ಅವರು ಸರಿಯಿಲ್ಲ ಅನ್ನೋದಿದ್ರೆ ಅವ್ರನ್ನ ಸೋಲಿಸ್ತಾ ಇದ್ರು, ಗೆಲ್ಲಿಸ್ತಾ ಇರಲಿಲ್ಲ. ಅವ್ರ ಗೆಲುವೇ ಬಂದ್ಬಿಟ್ಟು ಕಾರ್ಯಕ್ರಮಗಳಿಗೆ ಒಂದು ದೀಪಸ್ತಂಭ.